2019 ರಿಸಲ್ಟ್ ಏನಾಯಿತು, ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಗಿತ್ತು? ಅಲ್ಲಿ ಈಶ್ವರ ಖಂಡ್ರೆ ಜೊತೆಗೆ ಭಗವಂತ ಖೂಬ ಅವರು ಇಬ್ಬರು ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಅಲ್ಲಿ ಯಾರೆಲ್ಲ ಎಷ್ಟೆಷ್ಟು ಮತಗಳನ್ನು ಪಡೆದಿದ್ರು, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಮತಗಳು ಇದ್ದಾವೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಚಿಂಚೋಳಿಯಲ್ಲಿ ಈಶ್ವರ ಖಂಡ್ರೆ ಪಡೆದಿದ್ದು 47,248, ಇನ್ನು ಭಗವಂತ ಖೂಬಾಗೆ ಸಿಕ್ಕಿದ್ದು 60,838. ಒಟ್ಟಾರೆ 1,16,174 ಮತಗಳು ಆ ಕ್ಷೇತ್ರದಲ್ಲಿ ಚಿಂಚೋಳಿಯಲ್ಲಿ. ಇನ್ನು ಇದಾದ ನಂತರ ಬೀದರ್ ದಕ್ಷಿಣ ಅಂತ ಬಂದಾಗ ಅಲ್ಲಿ ಈಶ್ವರ ಖಂಡ್ರೆಗೆ 68,182, ಭಗವಂತ ಖೂಬಾಗೆ 57,064, ಇನ್ನು ಒಟ್ಟು 1,32,317. ಇನ್ನು ಇದಾದ ನಂತರ ದಕ್ಷಿಣ ಕನ್ನಡ ಆದ ನಂತರ ಆಳಂದದಲ್ಲಿ 48,738 ಈಶ್ವರ ಖಂಡ್ರೆಗೆ ಸಿಗುತ್ತೆ, 77,025 ಭಗವಂತ ಖೂಬ ಅವರಿಗೆ ಸಿಗುತ್ತೆ. ಒಟ್ಟು ಅಲ್ಲಿ 1,33,610. ಇನ್ನು ಇದಾದ ನಂತರ ಬೀದರ್ ಉತ್ತರ ಅಂತ ನೋಡಿದಾಗ ಅಲ್ಲಿ ಇರುವಂಥದ್ದು ಈಶ್ವರ ಖಂಡ್ರೆಗೆ ಸಿಗುವಂಥದ್ದು 72,506. ಇನ್ನು ಭಗವಂತ ಖೂಬಾಗೆ ಸಿಕ್ಕಿರೋದು 60,910. ಒಟ್ಟಾರೆಯಾಗಿ ಇಲ್ಲಿ ಟೋಟಲ್ ಇರೋದು 1,38,400. ಇನ್ನು ಬಾಲ್ಕಿ ಅಂತ ಬಂದಾಗ ಬಾಲ್ಕಿಯಲ್ಲಿ ಅಲ್ಲಿ ಈಶ್ವರ ಖಂಡ್ರೆ ಅವರಿಗೆ 67,151 ಸಿಗುತ್ತೆ ಒಟ್ಟಾರೆ ವೋಟಿಂಗು. ಇನ್ನು ಖಂಡ್ರೆ ಅವರಿಗೆ ಅಲ್ಲಿ ಭಗವಂತ ಖೂಬಾ ಅವರಿಗೆ ಸಿಕ್ಕಿರೋದು ನೋಡಿ 79,414. ಅಲ್ಲಿ ಇರುವಂಥ ಟೋಟಲ್ ವೋಟಿಂಗ್ಸ್ ಎಷ್ಟು ಅಂತಂದರೆ 1,54,544. ಇನ್ನು ಔರಾದ್ ಅಂತ ಬಂದಾಗ ಅಲ್ಲಿ ಎಷ್ಟಿದ್ದಾವೆ, ಈಶ್ವರ ಖಂಡ್ರೆ ಅವರಿಗೆ ಸಿಕ್ಕಿರೋದು 5,024 ಅಂದರೆ 50,024 ವೋಟಿಂಗ್ ಮಾತ್ರ ಸಿಗುತ್ತೆ. ಇನ್ನು ಅಲ್ಲಿ ಖಂಡ್ರೆ ಅವರಿಗೆ ಅಂದರೆ ಖೂಬಾ ಅವರಿಗೆ ಖಂಡ್ರೆಗಿಂತ ಖೂಬಾ ಅವರಿಗೆ ಇಲ್ಲಿ ಜಾಸ್ತಿ ವೋಟಿಂಗ್ ಸಿಗುವಂಥದ್ದು 82,877. ಅಲ್ಲಿ ಒಟ್ಟಾರೆ ಟೋಟಲ್ ಇರುವಂಥದ್ದು 1,40,992. ಸೊ ಇದು 2019 ಲೋಕಸಭಾ ಚುನಾವಣೆಯ ಫಲಿತಾಂಶ. ಸೊ 2019ರಲ್ಲಿ ಭಗವಂತ ಖೂಬಾ ಅವರು ಕೂಡ ಅಲ್ಲಿ ಗೆದ್ದಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.